Hello everyone, welcome back to my channel Learn English with Sujata Hatti. Dear aspirant, ಈ ಒಂದು ಕ್ಲಾಸಲ್ಲಿ ನಾವು ಕೆಸೆಟ್ ಪೇಪರ್ 1ಗೆ ಬಂದಿರತಕ್ಕಂತಹ ಯೂನಿಟ್ 4 ಕೆಸೆಟ್ ಪೇಪರ್ 1 ಅದ ಯೂನಿಟ್ 4 ಕಮ್ಯುನಿಕೇಷನ್ ಪೇಪರನ್ನು ನೋಡ್ತಾ ಹೋಗಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು ಕೆಸೆಟ್ ಅಥವಾ ನೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ಕು ಮತ್ತು ವೆರಿ ಈಸಿಯೆಸ್ಟ್ ಟಾಪಿಕ್ ಅಂತ ಕೂಡ ಹೇಳ್ಬಹುದು. ಸೊ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ವೀಡಿಯೋ ಕೆಸೆಟ್ ನೆಟ್ ಅಥವಾ ಇಂಗ್ಲೀಷ್ ಗ್ರಾಮರ್ ಆಗಿರ್ತಕ್ಕಂಥ ಯಾವುದೇ ಕ್ಲಾಸಸ್ ನಿಮಗೆ ಬಂದು ಸೇರಬೇಕು ಅಥವಾ ನಿಮಗೆ ಬಂದು ರೀಚ್ ಆಗಬೇಕು ಅಂದರೆ ಬೆಲ್ ಐಕಾನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ವಿ ವಿಲ್ ಸ್ಟಾರ್ಟ್ ಅ ಕ್ಲಾಸ್. ಇನ್ನೊಂದು ಹೇಳೋದು, ಈ ಕ್ಲಾಸದ PDF ನಿಮಗೆ ಬೇಕಾಗಿದ್ದರೆ ಸೊ ನಂದು ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಅನ್ನೋ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಯಾರೆಲ್ಲ ಅದರಲ್ಲಿ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ ಈ ಒಂದು ಎವ್ರಿ ಡೇದು ಕ್ಲಾಸ್ ನಾನು PDF ಅಲ್ಲಿ ಶೇರ್ ಮಾಡ್ತಾ ಹೋಗಿರ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ವಾಟ್ ಈಸ್ ಅ ಕಮ್ಯುನಿಕೇಷನ್ ಆ್ಯಂಡ್ ವಾಟ್ ಈಸ್ ಕಂಪೋನೆಂಟ್ಸ್ ಆಫ್ ಅ ಕಮ್ಯುನಿಕೇಷನ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಕಮ್ಯುನಿಕೇಷನ್ ಈಸ್ ಅ ಎಕ್ಸ್ಚೇಂಜ್ ಆಫ್ ಅವರ್ ಥಾಟ್ಸ್, ಐಡಿಯಾಸ್ ಆ್ಯಂಡ್ ಎಮೋಷನ್ಸ್ ಅಲ್ವಾ. ಅದು ಮಾತಿನಿಂದ ಇರ್ಬೋದು, ಬರವಣಿಗೆಯ ಮೂಲಕ ಅಥವಾ ಚಿಹ್ನೆಗಳ ಸಹಾಯದಿಂದ ಆದರೂ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಎಮೋಷನ್ಸನ್ನು, ನಮ್ಮ ಥಾಟ್ಸನ್ನು, ನಮ್ಮ ಐಡಿಯಾಸನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ನಾವು ಕಮ್ಯುನಿಕೇಷನ್ ಅಂತ ಕರೆದ್ವಿ ಅಲ್ವಾ. ನೆಕ್ಸ್ಟು ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಫಸ್ಟ್ ನಾವು ಸೆಂಡರ್ ಇರ್ತಾನೆ. ಓಕೆ, ಆಮೇಲೆ ಮೆಸೇಜ್ ಇರುತ್ತೆ, ನೆಕ್ಸ್ಟ್ ಚಾನಲ್ ಇರುತ್ತೆ ಅಲ್ವಾ, ನೆಕ್ಸ್ಟ್ ಎನ್ಕೋಡರ್ ಇರ್ತಾರೆ, ಡಿಕೋಡರ್ ಇರ್ತಾರೆ, ರಿಸೀವರ್ ಇರ್ತಾರೆ. ರಿಸೀವರ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಫೀಡ್ಬ್ಯಾಕ್ ಇರುತ್ತೆ ಅಲ್ವಾ. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟು ಸೆಂಡರ್ ಏನು ಕೆಲಸ ಮಾಡ್ತಾನಪ್ಪ. ಓಕೆ, ಸೆಂಡರು ಮಾಹಿತಿ, ಸಂದೇಶ, ವಿಚಾರಗಳನ್ನು ಹೇಳುವವನಿಗೆ, ಅಂದರೆ ಈಗ ಯಾವುದಾದ್ರೂ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾನೆ, ಸಂದೇಶ ಅಥವಾ ವಿಚಾರವನ್ನು ಹೇಳ್ತಾ ಇದ್ದಾನೆ ಅಂತ ಅನ್ನುವವನಿಗೆ ನಾವು ಸೆಂಡರ್ ಅಂತ ಕರಿತೀವಿ. ಓಕೆನಾ, ಅಂದರೆ ಈ ಸೆಂಡರ್ಗೆ ಮತ್ತು ಒಂದಷ್ಟು ಹೆಸರುಗಳಿದೆ. ಎಕ್ಸಾಮಲ್ಲಿ ಸೆಂಡರ್ ಅಂತ ಕೇಳದೇ ಇದ್ದರೂ ಸಹ ಸೆಂಡರ್ಗೆ ಇರ್ತಕ್ಕಂಥ ಇನ್ನಷ್ಟು ಹೆಸರಿನಿಂದ ಕ್ವಶನ್ ಆಗಬಹುದು. ಸೆಂಡರ್ಗೆ ಇರ್ತಕ್ಕಂಥ ಇನ್ನಷ್ಟು ಹೆಸರುಗಳು ಅಂದರೆ ಏನಂದರೆ, ಸೆಂಡರ್ಗೆ ನಾವು ಎನ್ಕೋಡರ್ ಅಂತ ಕರಿತೀವಿ. ಓಕೆನಾ, ಸೆಂಡರ್ದ ಕೆಲಸವನ್ನು ಅಥವಾ ಎನ್ಕೋಡ್ದ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಹಿಂದೆ. ಓಕೆ, ಎನ್ಕೋಡ್ದ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ದಟ್ ಈಸ್ ಅ ಸೆಂಡರ್ ಮಾಡ್ತಾನೆ. ಓಕೆ, ಸೆಂಡರ್ಗೆ ನಾವು ಎನ್ಕೋಡರ್ ಅಂತ ಕರಿತೀವಿ, ಟ್ರಾನ್ಸ್ಮಿಟರ್ ಅಂತ ಕರಿತೀವಿ, ನೆಕ್ಸ್ಟು ಎಮಿಸರ್ ಅಂತ ಕೂಡ ಕರಿತೀವಿ. ಓಕೆ, ಅಂದರೆ ಒಂದು ಶಾಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಹೇಳ್ತಾ ಹೋಗೋದು ಅಲ್ವಾ. ಒಂದು ಶಾಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗೆ ಮಾಹಿತಿಯನ್ನು ಹೇಳ್ತಾ ಹೋಗೋದು, ಅದಕ್ಕೆ ನಾವು ಸೆಂಡರ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟು ಈ ಪ್ರಿನ್ಸಿಪಲ್ ಅಥವಾ ಮುಖ್ಯೋಪಾಧ್ಯಾಯರು ಏನಿರ್ತಾರಲ್ವ, ಅವರು ಶಿಕ್ಷಕರಿಗೆ ಒಂದಷ್ಟು ಸೂಚನೆಗಳನ್ನು ಹೇಳ್ತಾ ಹೋಗೋದಕ್ಕೆ ಓಕೆ ನಾವು ಸೆಂಡರ್ ಅಂತ ಕರಿತೀವಿ. ನೆಕ್ಸ್ಟು ಮೆಸೇಜ್. ಸೆಕೆಂಡ್ ಮೆಸೇಜ್ ಇದೆ. ಸೆಂಡರನ್ನು ಕಳುಹಿಸಿದಂತಹ ವಿಷಯಕ್ಕೆ ಸಂದೇಶ ಅಂತ ಕರಿತೀವಿ. ಸೆಂಡರನ್ನು ಕಳುಹಿಸಿದ ವಿಷಯಕ್ಕೆ ನಾವು ಸೆಂಡರನ್ನು ಕಳುಹಿಸಿದ ವಿಷಯಕ್ಕೆ ನಾವು ಮೆಸೇಜ್ ಅಂತ ಕರಿತೀವಿ. ಓಕೆನಾ, ಅಂದರೆ ನನ್ನಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ವಿಷಯವನ್ನು, ಮೆಸೇಜನ್ನು ನಾವು ಇನ್ನೊಬ್ಬರಿಗೆ ಶೇರ್ ಮಾಡ್ತಕ್ಕಂತಹದ್ದು, ಅದು ವರ್ಬಲ್ಲದ ರೂಪದಲ್ಲಿ ಇರ್ಬೋದು ಅಥವಾ ನಾನ್ ವರ್ಬಲ್ಲದ ರೂಪದಲ್ಲೂ ಕೂಡ ಇರಬಹುದು. ಅದನ್ನೇ ಹೇಳ್ತಾ ಇದ್ದಾರೆ ಅವರು, ವರ್ಬಲ್ ಅಥವಾ ನಾನ್ ವರ್ಬಲ್, ಶಾಬ್ದಿಕ ಮತ್ತು ಅಶಾಬ್ದಿಕ ರೂಪದಲ್ಲಿ ಇರ್ತಕ್ಕಂತಹದ್ದಕ್ಕೆ ನಾವು ಮೆಸೇಜ್ ಅಂತ ಕರಿತೀವಿ. ಅಂದರೆ ನಾನೀಗ ಬರಿತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನೀಗ ಬರಿತಾ ಹೋಗ್ತಾ ಇದ್ದೀನಿ ವರ್ಬಲ್ ಅಂತ. ಸೊ ನನ್ನ ಸಂದೇಶ ಯಾವ ರೀತಿ ಇರುತ್ತೆ ಅಂದರೆ ಅದು ವರ್ಬಲ್ ಅಥವಾ ಬರವಣಿಗೆಯ ಮೂಲಕನೂ ಇರಬಹುದು ಅಲ್ವಾ, ಶಾಬ್ದಿಕ ಮೂಲಕ ಶಬ್ದಗಳ ಮೂಲಕ ಅಥವಾ ಶಾಬ್ದಿಕವಾಗಿ ಇರ್ಬೋದು. ಓಕೆ, ಓರಲ್ ಬಾಯಿ ಮಾತಿನಲ್ಲಿ ಕೂಡ ಇರ್ಬೋದು. ಓಕೆನಾ, ಸಿಂಬಾಲಿಕ್ ಆಗಿ ಕೂಡ ನಾವು ನೋಡ್ತಕ್ಕಂಥದ್ದು. ಓಕೆ, ನನ್ನ ಮೆಸೇಜು ಸಿಂಬಾಲಿಕ್ ಆದರೂ ಇರಬಹುದು. ಓಕೆ, ಓರಲ್ ಅಂದರೆ ಮಾತಿನ ಮೂಲಕನಾದರೂ ಇರ್ಬೋದು. ಓಕೆನಾ, ಬರವಣಿಗೆ ಮೂಲಕ ಅಥವಾ ರೈಟಿಂಗದ ಮೂಲಕ ಯಾವುದಾದ್ರೂ ಒಂದು ಚಾನಲದ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಸಂದೇಶವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟು ಥರ್ಡು ಮಾರ್ಗ.
ಮೂರನೇ ಪಾಯಿಂಟ್ ಏನಂದರೆ ಮಾರ್ಗ. ಮಾರ್ಗ ಅಂದರೆ ನಾವು ಚಾನಲ್ ಅಂತ ಕರಿತೀವಿ ಅಲ್ವಾ, ದಾರಿ ಅಂತ ಕರಿತೀವಿ, ವೇ ಅಂತ ಕರಿತೀವಿ. ನೆಕ್ಸ್ಟ್ ಆ ಚಾನಲ್ ಅಥವಾ ಆ ಸಂದೇಶಕಾರ ಏನಿರ್ತಾನಲ್ವ, ಸೆಂಡರನ್ನು ಕಳುಹಿಸಿದ ಮಾಹಿತಿಯನ್ನು ರಿಸೀವರನ ತನಕ ತಲುಪಿಸುವಂತಹ ಮಾರ್ಗಕ್ಕೆ, ಓಕೆನಾ, ನಾನು ಕಳಿಸಿರ್ತಕ್ಕಂತಹ ಸಂದೇಶವು ರಿಸೀವರನ ತನಕ ತಲುಪಿಸುವಂತಹ ಕಾರ್ಯಕ್ಕೆ ನಾವು ಮಾರ್ಗ ಅಂತ ಕರಿತೀವಿ, ದಾರಿ, ಓಕೆನಾ, ಚಾನಲ್ ಅಂತ ಕೂಡ ಕರಿತೀವಿ. ಇದಕ್ಕೆ ನಾವು ಮೀಡಿಯಮ್ ಎಂದು ಕೂಡ ಕರಿತೀವಿ. ನೋಡಿ, ಮೀಡಿಯಮ್ ಎಂದು ಯಾವುದಕ್ಕೆ ಕರೀತಾರೆ ಅಂತ ಕೇಳಬಹುದು ಕ್ವಶನನ್ನು. ಸೊ ಮೀಡಿಯಮ್ ಎಂದು ಚಾನಲ್ಗೆ ಕರಿತೀವಿ. ಉದಾಹರಣೆಗೆ ಅದು ಕೂಡ ಆ ಮಾರ್ಗ ಯಾವುದರಿಂದ ಆಗಿರ್ಬೋದು, ಶಾಬ್ದಿಕನ ಆಗಿರ್ಬೋದು ಅಥವಾ ನಾನ್ ವರ್ಬಲ್ ಅಶಾಬ್ದಿಕನೂ ಆಗಿರಬಹುದು. ಫಾರ್ ಎಕ್ಸಾಂಪಲ್ಲು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಓಕೆನಾ. ನೆಕ್ಸ್ಟು ಓರಲ್ ಮೀಡಿಯಾ. ಇದರಿಂದ ನಾವೇನು ಮಾಡ್ತೀವಿ, ಆ ಮಾರ್ಗವನ್ನು ಅಥವಾ ಆ ಚಾನಲನ್ನು ನಾವೇನು ಮಾಡ್ತೀವಿ, ಸಂದೇಶವನ್ನು ರಿಸೀವರ್ನಿಗೆ ತಲುಪಿಸ್ತೀವಿ. ಓಕೆ. ನೆಕ್ಸ್ಟು ಎನ್ಕೋಡರ್. ಎನ್ಕೋಡರ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೆಂಡರನ್ನು ಕಳುಹಿಸಿದ ಮಾಹಿತಿಯನ್ನು, ಎನ್ಕೋಡರ್ ನೋಡಿ ಇಲ್ಲಿ, ಸೆಂಡರನ್ನು ಕಳುಹಿಸಿದಂತಹ ಮಾಹಿತಿಯನ್ನು, ಓಕೆ, ಮಾಹಿತಿಯನ್ನು ಕಳುಹಿಸುವಾಗ ತನ್ನ ಮನಸ್ಸಿನಲ್ಲೇ ವಿಚಾರ ಮಾಡಿ ಆ ವಿಚಾರಕ್ಕೆ ತಕ್ಕಂತೆ ಯೋಗ್ಯವಾದಂಥ ಸಂಕೇತವನ್ನು ನಾವೇನು ಮಾಡ್ತಾರೆ, ಯೂಸ್ ಮಾಡಲಾಗ್ತದೆ. ಅಂದರೆ ನಾವು ಮಾತನಾಡ್ತಕ್ಕಂಥ, ಈಗ ನಾವು ನೇರವಾಗಿ ಹೇಳುವಂಥ ಒಂದು ವಿಷಯವನ್ನು ಚಿಹ್ನೆಗಳ ಮೂಲಕ, ಓಕೆ, ಕೇಳುಗನಿಗೆ ಅಥವಾ ರಿಸೀವರನಿಗೆ ಏನು ಮಾಡ್ತೀವಿ, ತಲುಪಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ದಟ್ ಈಸ್ ಅ ಎನ್ಕೋಡರ್. ಓಕೆ. ಒಂದು ಸಮೂಹ ಇರುತ್ತೆ, ಆ ಸಮೂಹದಲ್ಲಿ ಎಲ್ಲರಿಗೂ ಅದೇ ಲ್ಯಾಂಗ್ವೇಜ್ ಗೊತ್ತಿರುತ್ತೆ. ಬಟ್ ಅಲ್ಲಿ ಮಾತಾಡ್ತಕ್ಕಂತಹ ಸೆಂಡರ್ ಮತ್ತು ರಿಸೀವರ್, ಓಕೆನಾ, ಈ ಇಬ್ಬರು ವ್ಯಕ್ತಿಗಳ ನಡುವೆ ಆಗ್ತಕ್ಕಂಥ ಆ ಕಮ್ಯುನಿಕೇಷನ್ನಲ್ಲಿ ಈ ಯಾರಿಗೂ ತಿಳಿಯದೇ ಇರತಕ್ಕಂತಹ ವಿಚಾರಗಳನ್ನು ಸೆಂಡರ್ಗೂ ಮತ್ತು ರಿಸೀವರ್ ಈ ಇಬ್ಬರಿಗೆ ತಿಳಿತಾ ಹೋಗುತ್ತೆ. ಅವರು ಸಿಂಬಾಲಿಕ್ ಆಗಿ ಮಾತಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಎನ್ಕೋಡರ್ ಅಂತ ಕರಿತೀವಿ. ಓಕೆನಾ. ಈಗ ಕ್ವಶನ್ ಯಾವ ರೀತಿ ಅರೈಸ್ ಆಗಬಹುದು ಅಂದರೆ, ಓಕೆ, ಈ ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ಅಥವಾ ಕಾಂಪೋನೆಂಟ್ಸ್ ಆಫ್ ಅ ಕಮ್ಯುನಿಕೇಷನಲ್ಲಿ, ಓಕೆ, ಯಾರು ಎನ್ಕೋಡದ ಕೆಲಸವನ್ನು ಮಾಡುತ್ತಾರೆ ಅಂತ ಕೇಳಿದ್ದಾರೆ ಕ್ವಶನ್ನು. ಓಕೆ, ಎನ್ಕೋಡದ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ದಟ್ ಈಸ್ ಸೆಂಡರ್. ವೆರಿ ಇಂಪಾರ್ಟೆಂಟ್ ಇದು. ಎನ್ಕೋಡದ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಅದು ಸೆಂಡರ್ ಮಾಡ್ತಾ ಹೋಗ್ತಾನೆ. ಓಕೆ. ನೆಕ್ಸ್ಟು ಈ ಮಿಲಿಟರಿ ಆರ್ಮಿ ಭಾಗದಲ್ಲಿ ನಾವು ಎನ್ಕೋಡದ ಕೆಲಸವನ್ನು ಎನ್ಕೋಡನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾರೆ. ಯಾಕೆಂದರೆ ಮಿಲಿಟರಿ ವಿಭಾಗದಲ್ಲಿ ನಾವೆಲ್ಲ ಸಿಂಬಾಲಿಕ್ಕಾಗಿ, ಓಕೆನಾ, ಎನ್ಕೋಡದ ಒಂದಷ್ಟು ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಿಬಿಟ್ಟು ಸಂದೇಶವನ್ನು ರವಾನಿಸ್ತಕ್ಕಂತಹ ಕೆಲಸವನ್ನು ಈ ಮಿಲಿಟರಿ ಮತ್ತು ಆರ್ಮಿ ಸೆಕ್ಷನಲ್ಲಿ ಮಾಡ್ತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಎನ್ಕೋಡಿಂಗನ್ನು ಯಾವ ವಿಭಾಗದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಅಂದರೆ ದಟ್ ಈಸ್ ಅ ಮಿಲಿಟರಿ. ನೆಕ್ಸ್ಟು ಸಂಕೇತೀಕರಣ ಅಥವಾ ವಿಸಂಕೇತೀಕರಣ, ಅದನ್ನು ನಾವು ಡಿಕೋಡಿಂಗ್ ಅಂತ ಕೂಡ ಕರಿತೀವಿ. ಓಕೆ. ಎನ್ಕೋಡದ ಕೆಲಸವನ್ನು ಸೆಂಡರ್ ಮಾಡಿದರೆ, ಓಕೆನಾ, ಎನ್ಕೋಡದ ಕೆಲಸವನ್ನು ಸೆಂಡರ್ ಮಾಡಿದರೆ ಡಿಕೋಡದ ಕೆಲಸವನ್ನು ಯಾರು ಮಾಡ್ತಾರೆ, ರಿಸೀವರ್ ಮಾಡ್ತಾನೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಡಿಕೋಡದ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ದಟ್ ಈಸ್ ರಿಸೀವರ್ ಮಾಡ್ತಾ ಹೋಗ್ತಾನೆ. ಓಕೆ. ಸೆಂಡರನ್ನು ಕಳುಹಿಸಿದ ಮಾಹಿತಿಯನ್ನು, ವಿಷಯವನ್ನು, ಚಿಹ್ನೆಗಳನ್ನು, ಸಂಕೇತಗಳನ್ನು ರಿಸೀವರನ್ನು ತನ್ನ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ತಾನೆ. ಓಕೆ. ನೋಡಿ, ಅಲ್ಲಿ ಯಾವುದೇ ಒಂದು ವಿಚಾರಗಳನ್ನು, ಮಾಹಿತಿಯನ್ನು, ವಿಷಯವನ್ನು, ಚಿಹ್ನೆಗಳನ್ನು, ಓಕೆನಾ, ಸಂಕೇತದ ಮೂಲಕ ತಾನು ವಿಷಯವನ್ನು ರಿಸೀವರ್ನಿಗೆ ಸೆಂಡ್ ಮಾಡಿದರೆ, ಓಕೆನಾ, ಇಲ್ಲಿ ಡಿಕೋಡದ ಕೆಲಸ ಏನು ಮಾಡುತ್ತೆ ಅಂದರೆ ಸೆಂಡರ್ನ ಕಳುಹಿಸಿದಂತಹ ಆ ವಿಷಯವನ್ನು, ಚಿಹ್ನೆಗಳನ್ನು, ಸಂಖ್ಯೆಗಳನ್ನು ರಿಸೀವರ್ ತನ್ನ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು, ಓಕೆನಾ, ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವು ಡಿಕೋಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಟ್ರಾಫಿಕಲ್ಲಿ ನಮಗೆ ಆ್ಯರೋ ಮಾರ್ಕ್ಗಳನ್ನು ಹಾಕಿರ್ತಾರೆ ಅಲ್ವಾ. ಈ ಟ್ರಾಫಿಕ್ಗಳಲ್ಲಿ ಒಂದಷ್ಟು ಆ್ಯರೋ ಮಾರ್ಕ್ಗಳನ್ನು ಹಾಕಿರ್ತಾರೆ ಲೆಫ್ಟ್, ರೈಟ್, ಅಪ್, ಡೌನ್ ಅಂತೇಳ್ಬಿಟ್ಟು. ಸೊ ಈ ತರಹದ ಚಿಹ್ನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಓಕೆನಾ. ಯಾವುದು ಗ್ರೀನ್ ಸಿಗ್ನಲ್ ಆಗುತ್ತೋ ಆ ಥರ ಚಿಹ್ನೆಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿ ಪ್ರೋಸೆಸ್ಸನ್ನು ಕಂಟಿನ್ಯೂ ಮಾಡ್ತೀವಿ. ಹಾಗೆಯೇ ಇಲ್ಲಿ ಸೆಂಡರನ್ನು ಕಳುಹಿಸಿದ ಮಾಹಿತಿಯನ್ನು, ಆ ಚಿಹ್ನೆ ರೂಪದಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಮತ್ತೆ ವಿಷಯಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಡಿಕೋಡ್ ಮಾಡ್ತಾನೆ. ಓಕೆನಾ. ಚಿಹ್ನೆಗಳನ್ನು ಯೋಗ್ಯವಾದ ಮಾಹಿತಿಯಲ್ಲಿ ಬದಲಾವಣೆ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ನಾವು ಡಿಕೋಡ್ ಅಂತ ಕರಿತೀವಿ. ಓಕೆ.
ಆ ಸಿಂಬಲ್ಗಳನ್ನು ತನ್ನ ಭಾಷೆಯಲ್ಲಿ ಅರ್ಥೈಸಿಕೊಳ್ತಕ್ಕಂಥ ಕೆಲಸ ಡಿಕೋಡ್ ಮಾಡ್ತಾನೆ. ಓಕೆನಾ. ಡಿಕೋಡದ ಕೆಲಸವನ್ನು ಯಾರು ಮಾಡ್ತಾನೆ ಅಂದರೆ ದಟ್ ಈಸ್ ರಿಸೀವರ್ ಮಾಡ್ತಾನೆ. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ರಿಸೀವರ್. ಓಕೆ. ರಿಸೀವರನ್ನು ಸೆಂಡರನ್ನು ಕಳುಹಿಸಿದ ಮಾಹಿತಿಯನ್ನು ಸ್ವೀಕರಿಸುವವನಿಗೆ ನಾವು ರಿಸೀವರ್ ಅಂತ ಕರಿತೀವಿ. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಯಾವುದು ಅಂದರೆ ದಟ್ ಈಸ್ ರಿಸೀವರ್. ಕೇಳುವವನಿಗೆ ಇರಬೇಕು ಹೇಳುವವನಿಗೆ ಒಂದು ವ್ಯಾಲ್ಯೂ ಬರಬೇಕು ಅಂದರೆ ಆ ಕೇಳುವವನು ಇದ್ದಾಗ ಮಾತ್ರ ಅಲ್ವಾ. ಸೆಂಡರನಿಗೆ ಪ್ರಾಮುಖ್ಯತೆ ಇರೋದು ಯಾವಾಗ ಅಂದರೆ ಆ ರಿಸೀವರ್ ಇದ್ದಾಗ ಮಾತ್ರ. ಓಕೆನಾ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ ನಮ್ಮ ಈ ಟೀಚಿಂಗ್ ಸಿಸ್ಟಮಲ್ಲಿ ವಿದ್ಯಾರ್ಥಿ ಈ ಶಿಕ್ಷಕನು ಹೇಳ್ತಕ್ಕಂತಹ ಮಾಹಿತಿಯನ್ನು ಅಥವಾ ಹೇಳ್ತಕ್ಕಂತಹ ಪಾಠವನ್ನು ಕೇಳಲಿಕ್ಕೆ ವಿದ್ಯಾರ್ಥಿಗಳೇನಿರಬೇಕು, ಖಂಡಿತವಾಗಿ ರಿಸೀವರ್ ಇದ್ದೇ ಇರಬೇಕು. ನಾನು ಹೇಳ್ತಾ ಇದ್ದೀನಂದರೆ ಕೇಳುಗರು ನೀವು ಇರಲೇಬೇಕು. ನೀವೇ ಇಲ್ಲಾಂದ್ರೆ ನಾನು ಹೇಳಲಿಕ್ಕೇನೂ ಆಗೋದಿಲ್ಲ, ನನಗೆ ಅಲ್ಲಿ ವ್ಯಾಲ್ಯೂ ಇರೋದಿಲ್ಲ. ಸೊ ಹಾಗೆ ರಿಸೀವರ್ ಕೂಡ ತುಂಬ ಇಂಪಾರ್ಟೆಂಟು. ಮಹಾರಾಷ್ಟ್ರ ಎಕ್ಸಾಮಲ್ಲಿ ಕೇಳಿರೋ ಹಾಗೆ ಓಕೆನಾ, ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇನ್ ಈ ಕಮ್ಯುನಿಕೇಷನ್ ಕಾಂಪೊನೆಂಟ್ ಅಂತ ಕೇಳಿದರೆ, ಅಂದರೆ ಈ 8 ಕಾಂಪೊನೆಂಟ್ಸ್ ಏನಿದೆ ಅಲ್ವಾ, ಈ 8 ಕಾಂಪೊನೆಂಟ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾಂಪೊನೆಂಟ್ಸ್ ಯಾವುದು ಅಂದರೆ ದಟ್ ಈಸ್ ರಿಸೀವರ್. ಓಕೆ. ನೆಕ್ಸ್ಟು ರಿಸೀವರನ್ನು ಡಿಕೋಡದ ಕೆಲಸ ಮಾಡುತ್ತಾನೆ. ಅವಾಗ ಹೇಳಿದ್ನಲ್ವ ನಾನು, ರಿಸೀವರನ್ನು ಡಿಕೋಡದ ಕೆಲಸವನ್ನು ಮಾಡುತ್ತಾನೆ. ಉದಾಹರಣೆಗೆ ಶಾಲೆಯಲ್ಲಿ ಶಿಕ್ಷಕರು ಕಳುಹಿಸಿದ ಮಾಹಿತಿಯನ್ನು ವಿದ್ಯಾರ್ಥಿಯು ಸ್ವೀಕರಿಸುತ್ತಾನೆ ಅಲ್ವಾ. ಸೊ ಸ್ವೀಕರಿಸುವವರು ಇಲ್ಲದೇ ಇದ್ದಾಗ ಆ ಹೇಳುವವನಿಗೆ, ಆ ಸೆಂಡರನಿಗೆ ವ್ಯಾಲ್ಯೂ ಇರಲ್ಲ. ವಿದ್ಯಾರ್ಥಿಯು ರಿಸೀವರನ್ನ ಕೆಲಸವನ್ನು ಮಾಡ್ತಾನೆ. ಓಕೆ. ನೆಕ್ಸ್ಟ್, ಸಂವಹನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ನಾವು ಯಾವುದಕ್ಕೆ ಕೊಟ್ಟಿದ್ದೀವಿ ಅಂದರೆ ದಟ್ ಈಸ್ ರಿಸೀವರ್. ಓಕೆ. ನೆಕ್ಸ್ಟು ಫೀಡ್ಬ್ಯಾಕ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕಲಿಕಾ ಪ್ರೋಸೆಸ್ಸಲ್ಲಿ ನಾವು ಟೀಚಿಂಗನ್ನು ಮಾಡಿದಾಗ ವಿದ್ಯಾರ್ಥಿಗೆ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ನಾವು ಫೀಡ್ಬ್ಯಾಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಯಾವುದಾದ್ರೂ ನನಗೆ ಅರ್ಥ ಆಗ್ತಾ ಇಲ್ಲ, ಇದರಲ್ಲಿ ನೀವು ಮಿಸ್ಟೇಕ್ ಇದೆ, ಇದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ಟೀಚರ್ಗೆ ಯಾವುದಾದ್ರೂ ಒಂದಷ್ಟು ಫೀಡ್ಬ್ಯಾಕ್ ನೀಡ್ತಾ ಹೋದರೆ ಮಾತ್ರ ಆ ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ಫೀಡ್ಬ್ಯಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟಾಗಿ ಪಾತ್ರ ವಹಿಸುತ್ತೆ. ಓಕೆನಾ. ಸೆಂಡರನ್ನು ಕಳುಹಿಸಿದ ಮಾಹಿತಿಯನ್ನು ರಿಸೀವರನ್ನು ಪಡೆದುಕೊಂಡು ಅದರ ಬಗ್ಗೆ ಸೆಂಡರನಿಗೆ ಪ್ರತಿಕ್ರಿಯೆ ನೀಡ್ತಾನೆ ಅಲ್ವಾ. ಆ ಪ್ರತಿಕ್ರಿಯೆಗೆ ನಾವು ಫೀಡ್ಬ್ಯಾಕ್ ಅಂತ ಕರಿತೀವಿ. ಇನ್ನೊಂದೇನು ಅಂದರೆ ಈ ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ವಿ. ಸೊ ಆ ಕಮ್ಯುನಿಕೇಷನ್ ಪ್ರೋಸೆಸ್ಸು ಯಾವಾಗ ಮುಕ್ತಾಯಗೊಳ್ಳುತ್ತೆ, ಯಾವಾಗ ಪೂರ್ಣಗೊಳ್ಳುತ್ತೆ ಅಂತ ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಕಮ್ಯುನಿಕೇಷನ್ ಪ್ರೋಸೆಸ್ ಯಾವಾಗ ಕಂಪ್ಲೀಟ್ ಆಗುತ್ತಾ ಅಂದರೆ ಸೊ ಆ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಆ ಕಮ್ಯುನಿಕೇಷನ್ ಪ್ರೋಸೆಸ್ಸು ಮುಕ್ತಾಯವಾಗುತ್ತೆ. ಸೊ ಕಮ್ಯುನಿಕೇಷನ್ ಪ್ರೋಸೆಸ್ ಯಾವಾಗ ಮುಕ್ತಾಯ ಅಥವಾ ಪೂರ್ಣಗೊಳ್ಳುತ್ತೆ ಅಂದರೆ ಫೀಡ್ಬ್ಯಾಕ್ ಬಂದಾಗ ಮಾತ್ರ ಅಲ್ವಾ. ಫೀಡ್ಬ್ಯಾಕ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಈ ಒಂದು ಕ್ಲಾಸಲ್ಲಿ ನಾನು ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್ಸನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಇಫ್ ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್, ಕಮೆಂಟ್ ಮೀ. ಓಕೆ. ಥ್ಯಾಂಕ್ ಯು.